नीलाञ्जनसमाभासं रविपुत्रं हेमाग्रजं छायामार्ताण्डसम्भूतं तन्नमामि शनैश्चरम् तन्नमामि शनैश्चरम्। ಶ್ರೀಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕರೇ ನಮಸ್ಕಾರ. ಜ್ಯೋತಿಷಾಸಕ್ತ ಎಲ್ಲ ಬಂಧುಗಳಿಗೂ ಕೂಡ ಗ್ರಾಚಾರ ಪರಿಹಾರ ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಚಾರ ಏನಂದರೆ ಉದ್ಯೋಗ. ಸಾಮಾನ್ಯವಾಗಿ ಉದ್ಯೋಗ ಇಲ್ಲ ಅಂತಂದರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತು. ಉದ್ಯೋಗ ಇಲ್ಲ ಅಂದರೆ ಜೀವನವೇ ಇರೋದಿಲ್ಲ. ಯಾವುದಾದ್ರೂ ಒಂದು ಉದ್ಯೋಗವನ್ನು ನಾವು ಮಾಡ್ತಾನೆ ಇರಬೇಕಾಗತ್ತೆ. ಹೀಗಿರುವಾಗ ಕೆಲವರು ಹೊಸ ಉದ್ಯೋಗವನ್ನು ಹುಡುಕ್ತಾ ಇರ್ತಾರೆ. ಅಂದರೆ ಕೆಲಸನೇ ಎಲ್ಲ ಅವ್ರದ್ದು ಒಂದು ಕೋರ್ಸ್ ಎಲ್ಲ ಮುಗಿದ ಮೇಲೆ ಕೆಲಸದ ಹುಡುಕಾಡ್ತಲೇ ಇರ್ತಾರೆ. ಇನ್ನು ಕೆಲವರು ಒಂದು ಕೆಲಸವನ್ನು ಬಿಟ್ಟು ಇನ್ನೊಂದು ಕೆಲಸಕ್ಕೆ ಕೈ ಹಾಕ್ತಾ ಇರ್ತಾರೆ. ಅಥವಾ ಒಂದು ಕೆಲಸ ಮಾಡ್ತಾನೆ ಇನ್ನೊಂದು ಹೊಸ ಉದ್ಯೋಗವನ್ನು ಪಡ್ಕೊಳ್ಳೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ಕೂಡ ಇರ್ತೀರ. ಹೀಗೆಲ್ಲ ಇರುವಾಗ ಒಟ್ಟಾರೆ ನಮಗೆ ಉದ್ಯೋಗವನ್ನು ಹುಡುಕ್ತಾ ಇರೋರಿಗಾಗಿ ಈ ಒಂದು ಕಾರ್ಯಕ್ರಮ. ಹಾಗಾದರೆ ಹೊಸದಾದ ಉದ್ಯೋಗವನ್ನು ನಾವು ಪಡ್ಕೊಳ್ಬೇಕಾದ್ರೆ ಒಂದು ನಮ್ಮ ಜ್ಯೋತಿಷದ ಪ್ರಕಾರ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ನಾವು ನೋಡೋಣ. ನೀವೀಗ ಹುಡುಕ್ತಾನೇ ಇರ್ತೀರ ಕೆಲಸ, ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ತಾನೇ ಇರ್ತೀರ, ಆದರೂ ಕೂಡ ಕೆಲಸ ಸಿಗಲ್ಲ. ಏನಪ್ಪ ಮಾಡೋದು, ಈ ಥರ ಆಗ್ತಾ ಇದೆಯಲ್ಲ, ಇದಕ್ಕೇನಾದರೂ ಒಂದು ಪರಿಹಾರ ಇದೆಯಾ, ಜ್ಯೋತಿಷ್ಯದ ಮೂಲಕ ಏನಾದರೂ ಪರಿಹಾರ ಕಂಡುಕೊಳ್ಬಹುದಾ, ಈ ಥರದ್ದೆಲ್ಲ ಯಾರಿಗೆ ಎಲ್ಲ ಯೋಚನೆ ಬರುತ್ತೋ ಅವರು ಈ ಒಂದು ಮುಂದೆ ಹೇಳ್ತಕ್ಕಂತಹ ಪರಿಹಾರವನ್ನು ಮಾಡ್ಕೊಳ್ಬೋದು. ಖಂಡಿತವಾಗಿ ನಾವು ಬರೀ ಈ ಪರಿಹಾರ ಮಾಡಿಬಿಟ್ರೆ ನಮ್ಮ ಕೆಲಸ ಸಿಕ್ಬಿಡುತ್ತಾ ಅಂತಲ್ಲ. ನಾವು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ಕೊಂಡು ರೆಸ್ಯೂಮ್ ಕಳಿಸ್ಕೊಂಡು ನಾವೇನೇನು ಪ್ರಯತ್ನಗಳನ್ನ ಮಾಡಬೇಕು ಅದೆಲ್ಲವನ್ನೂ ಮಾಡೋದ್ರ ಜೊತೆಗೆ ಇಂಟರ್ವ್ಯೂಗೆ ರೆಡಿ ಆಗೋದ್ರ ಜೊತೆಗೆ ಕೂಡ ಇದನ್ನು ಕೂಡ ಮಾಡಿಕೊಂಡ್ರೆ ನಿಮಗೆ ಒಂದು ಮಾನಸಿಕವಾಗಿಯೂ ಸಮಾಧಾನ ಸಿಗುತ್ತೆ, ಹಾಗೂ ಬೇಗನೆ ಕೆಲಸ ಸಿಗೋದಕ್ಕೆ ಕೂಡ ಅನುಕೂಲ ಆಗತ್ತೆ. ಹೀಗಾಗಿ ಈ ಪರಿಹಾರನ ನಾನು ಹೇಳ್ತಾ ಇದ್ದೀನಿ. ನಮ್ಗೆ ಗೊತ್ತು, ಈಗ ಉದ್ಯೋಗಕ್ಕೆ ಕಾರಕರು ಶನಿ ಮಹಾರಾಜರು. ಈಗ ನಾನು ಹೇಳ್ತಕ್ಕಂತಹ ಪರಿಹಾರ ಇದು ಸಾಮಾನ್ಯ ಪರಿಹಾರ, ಅಂದರೆ ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥದ್ದು. ನಿಮ್ಮ ಜಾತಕದ ಮೇಲೆ ಕೂಡ ಇದು ಪರಿಣಾಮ ಬೀರುತ್ತೆ. ಅಂದರೆ ಯಾವ ರೀತಿ ಇದೆ, ನಿಮ್ಮ 10ನೇ ಮನೆ ಹೇಗಿದೆ, ನಿಮ್ಮ ಜಾತಕದಲ್ಲಿನ ಕುಂಡಲಿಯಲ್ಲಿನ ಶನಿ ಮಹಾರಾಜರು ಎಲ್ಲಿದ್ದಾರೆ, ಈಗ ಗೋಚಾರದ ಯಾವ ಗ್ರಹ ಅದಕ್ಕೆ ಕನೆಕ್ಟ್ ಆಗ್ತಾ ಇದ್ದಾರೆ, ಹೀಗಿದೆಲ್ಲವನ್ನು ಕೂಡ ನಾವು ನೋಡಬೇಕಾಗತ್ತೆ. ಆದರೂ ಸಹ ಈ ಒಂದು ಪರಿಹಾರ ಎಲ್ಲರಿಗೂ ಒಂದು ರೀತಿಯಲ್ಲಿ ಸಮಾಧಾನ ಸಿಗುತ್ತೆ, ಹೊಸ ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈಗ ಒಂದು 2-3 ಪರಿಹಾರವನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಯಾರೆಲ್ಲ ಹೊಸ ಉದ್ಯೋಗದ ಅನ್ವೇಷಣೆಯಲ್ಲಿದ್ದೀರಿ ಅವರು ಓಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಈ ಒಂದು ಮಂತ್ರವನ್ನು 108 ಬಾರಿ ಹೇಳ್ಕೊಳ್ಳಿ. ಪ್ರತಿದಿನ 108 ಬಾರಿ ಹೇಳ್ಕೊಳ್ಳಿ. ಇದರಿಂದ ಬಹಳ ನಿಮಗೆ ಅನುಕೂಲವಾಗುತ್ತೆ. ಮತ್ತು 11 ಶನಿವಾರಗಳಂದು ಸ್ವಲ್ಪ ಒಂದು ಸಣ್ಣ ಪೊಟ್ಟಣದಲ್ಲಿ ಒಂದು ಸಣ್ಣ ಪ್ಯಾಕೆಟಲ್ಲಿ ಕಪ್ಪು ಎಳ್ಳನ್ನು ಶನೀಶ್ವರ ದೇವಸ್ಥಾನಕ್ಕೆ ಕೊಡ್ತಾ ಬನ್ನಿ. ಒಟ್ಟು 11 ಶನಿವಾರ ನೀವು ಇದನ್ನು ಕೊಡಬೇಕಾಗತ್ತೆ. ಇದೆರಡು ಪರಿಹಾರ ಆಯಿತು ನಿಮಗೆ. ಒಂದು ಓಂ ಶಂ ಶನೈಶ್ಚರಾಯ ಮಂತ್ರವನ್ನು 108 ಸಲ ಹೇಳ್ಕೊಳ್ಳೋದು, ಇನ್ನೊಂದು 11 ಶನಿವಾರ ಕಪ್ಪು ಎಳ್ಳನ್ನು ಕೊಡ್ತಕ್ಕಂಥದ್ದು. 2 ಪರಿಹಾರವನ್ನು ಮಾಡ್ತೀನಿ ಅಂದರೂ ನೀವು ಮಾಡ್ಕೊಳ್ಬಹುದು, ನಿಮ್ಮ ಇಷ್ಟ ಅದು. ಇನ್ನು ಅವಕಾಶಕ್ಕೆ ಕಾರಕರಾದಂತಹ ಸೂರ್ಯಗ್ರಹರನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ ಈ ಕೆಲಸದ ವಿಚಾರವಾಗಿ. ಅಥವಾ ಯಾವುದೇ ಕೆಲಸ ನಮಗೆ ಒಂದು ಅವಕಾಶ ಬೇಕು ಅಂದಾಗ, ಅಂದರೆ ನಾವೀಗ ಉದ್ಯೋಗದ ವಿಚಾರವಾಗಿ ಮಾತನಾಡ್ತಿರೋದ್ರಿಂದ ಉದ್ಯೋಗದ ಅವಕಾಶ ನಮಗೆ ಸಿಗಬೇಕಾಗಿದೆಯಪ್ಪ ಅನ್ನೋದಾದರೆ ನೀವೇನು ಮಾಡಿ, ನಿಮ್ಮ ರವಿಯನ್ನು, ನಿಮ್ಮ ಜಾತಕದ ರವಿಗ್ರಹರನ್ನು ಬಲಪಡಿಸ್ಕೊಳ್ಳೋದಕ್ಕೆ ಸಲುವಾಗಿ ನೀವು ಒಂದು ಪ್ರತಿ ಭಾನುವಾರ ಒಂದು ತುಂಡು ಬೆಲ್ಲವನ್ನು, ಬೆಳಗ್ಗೆ ಎದ್ದ ತಕ್ಷಣ ಒಂದು ತುಂಡು ಬೆಲ್ಲವನ್ನು, ಚಿಕ್ಕ ತುಂಡು ಬೆಲ್ಲವನ್ನು ಬಾಯಿಗೆ ಹಾಕ್ಕೊಂಡು ನೀರು ಕೊಟ್ಬಿಡಿ.
ಇದರಿಂದ ಕೂಡ ನಿಮಗೆ ಒಂದು ಅವಕಾಶಗಳು ಹೆಚ್ಚಾಗಿ ಬರ್ತಾ ಹೋಗುತ್ತೆ. ನಿಮಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಹೀಗಾಗಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಬಹುದು. ಇನ್ನೊಂದೇನೆಂದರೆ, ನಿಮ್ಮ ಮನೆಯಲ್ಲಿನ ಪಶ್ಚಿಮ ದಿಕ್ಕು ಯಾವುದಿದೆ ಅಲ್ಲಿ ಆ ಪಶ್ಚಿಮ ದಿಕ್ಕನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ. ಪಶ್ಚಿಮ ದಿಕ್ಕು ಸ್ವಚ್ಛವಾಗಿದ್ದರೆ ನಿಮ್ಮ ಒಂದು ನೆಟ್ವರ್ಕು ಕೂಡ ನಿಮಗೆ ಸರಿ ಹೋಗುತ್ತೆ. ನಿಮಗೆ ಯಾರು ಸರಿಯಾಗಿ ಉದ್ಯೋಗದಾತರಿರ್ತಾರೋ ಅವರ ಸಂಪರ್ಕಗಳು ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಥವಾ ನಿಮ್ಮ ಸ್ನೇಹಿತರ ಮೂಲಕವೋ ನೋಡಪ್ಪ ಇಂಥ ಕಡೆಗೆ ಒಂದು ಇದೆ, ಕೆಲಸ ಇದೆ, ಖಾಲಿ ಇದೆ, ರೆಸ್ಯೂಮ್ ಕಳಿಸು ಅಂತ ಹೇಳ್ತಕ್ಕಂಥವರ ಒಂದು ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಯಾರ ಮೂಲಕವಾದರೂ ನಿಮಗೆ ಒಂದು ಹೊಸ ಉದ್ಯೋಗವನ್ನು ನೀವು ಪಡ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಾ, ನಿಮಗೆ ಯಾವುದು ಸಾಧ್ಯವೋ ಆ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳಿ. ಅಥವಾ 1, 2, 3 ಪರಿಹಾರ ಎಲ್ಲವನ್ನೂ ಮಾಡ್ತೀನಿ ಅಂತಂದ್ರೂ ಏನು ತೊಂದರೆ ಇಲ್ಲ, ಮಾಡ್ಕೊಳ್ಬಹುದು. ಸದ್ಯಕ್ಕೆ ಇಷ್ಟು ಪರಿಹಾರಗಳನ್ನು ನಾನು ಹೇಳಿದ್ದೀನಿ. ಯಾರಿಗಾದರೂ ಹೊಸ ಉದ್ಯೋಗದ ಪ್ರಯತ್ನದಲ್ಲಿರೋರಿಗೆ ಈ ವಿಡಿಯೋವನ್ನು ಕಳಿಸ್ಕೊಡಿ. ಈ ಪರಿಹಾರವನ್ನು ಅವರು ಮಾಡಿಕೊಂಡು ಹೊಸ ಉದ್ಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರಿಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.